ಏನ್ ಸರ್ ಸೌಂಡು? ಅದು ಕರಡಿ ಮಾತಾಡ್ತಾ ಇದೆ. ಸೊ ಇದು ಬಂದ್ಬಿಟ್ಟು ರಾಗಿ ಗಂಜಿ. ಇದು ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಾಯ್ಲ್ಡ್ ಎಗ್ ಬಾಯ್ಲ್ ಮಾಡ್ಬಿಟ್ಟು ಅದನ್ನ ವಿತ್ ಶೆಲ್ ಕ್ರಶ್ ಮಾಡಿ, ಶೆಲ್ ಬೇಕು ಯಾಕಂದ್ರೆ ಅದು ಕ್ಯಾಲ್ಸಿಯಂ ಬೇಕಲ್ಲ, ಸಿಪ್ಪೆ ಸಮೇತ ಕ್ರಶ್ ಮಾಡಿ ಇದ್ರಲ್ಲಿ ಆಡ್ ಮಾಡ್ತೀವಿ. ಅವ್ರು ಊಟ ಮಾಡಿದಾರ ಇಲ್ಲ ಅಂತ ಅಟೆಂಡೆನ್ಸ್ ತಗೋಬೇಕು. ಕವಿ ಸಂಜೆ ಕೊಟ್ರೆ ಆಗಲ್ಲ, ಇಬ್ಬರಿಗೂ ಜಗಳ ಆಗ್ಬಿಡುತ್ತೆ. ಯಾಕಂದ್ರೆ ಕವಿ ಜಾಸ್ತಿ ತಿಂದ್ಬಿಡ್ತಾಳೆ ಸ್ಪೀಡ್ ಆಗಿ, ಸಂಜೆ ಸ್ವಲ್ಪ ನಿಧಾನಕ್ಕೆ ತಿಂತಾನೆ. ಅದು ಆತರ ಎಲ್ಲ ನಾವು ನೋಡ್ಕೊಂಡು ಇರ್ಬೇಕು. 2 kg ಫ್ರೂಟ್ ಸಿಗುತ್ತೆ, ಎವ್ರಿ ಕರಡಿಗೂ 2 kg ಫ್ರೂಟ್ ಸಿಗುತ್ತೆ. ಜಾಸ್ತಿ ವಾಟರ್ ಮಿಲನ್ ಕೊಡ್ತೀವಿ ಯಾಕಂದ್ರೆ ಎಲ್ಲಾ ಕರಡಿನೂ ವಾಟರ್ ಮಿಲನ್ ತಿನ್ನುತ್ತೆ. ಅಂಕುರ್ ಅಂತ ಇದೆ ಚಿತ್ರಕೂಟದಲ್ಲಿ, ಅವ್ನ ಆಪಲ್ ಅಂದ್ರೆ ತುಂಬಾ ಇಷ್ಟ. ಸೊ ಕೆಲವೊಂದು ಇಂಟೆಲಿಜೆಂಟ್ ಕರಡಿ ಇದೆ, ಅದು ಕೀಪರ್ನ ಬ್ಲಾಕ್ ಮೇಲ್ ಮಾಡುತ್ತೆ, ತಟ್ಟೆಗೆ ಹಾಕೋದೇ ಜೇನುತುಪ್ಪ. ಆದ್ರೂ ಕೆಲವೊಂದು ಕರಡಿ ಏನ್ ಮಾಡುತ್ತೆ ಅಂದ್ರೆ ಒಂದು ಸಿಪ್ ತಗೊಳುತ್ತೆ, ಸೈಲೆಂಟ್ ಆಗ್ಬಿಡುತ್ತೆ, ಸುಮ್ನೆ ಕೀಪರ್ ನೋಡ್ತಾ ಇರುತ್ತೆ. ಇವ್ರು ಮತ್ತೆ ಒಂದು ಅರ್ಧ ಮಗ್ಗು ಫುಲ್ ಮಗ್ಗು ಹನಿ ತಗೊಂಬಂದು ಅದ್ರ ಕಣ್ಣು ಮುಂದೆನೆ ಹಾಕ್ಬೇಕು, ಅವಾಗೇ ಮುಟ್ಟತ್ತೆ ಮತ್ತೆ ಊಟ. ನಾವಿರುವ ತಾಣವೇ ಗಂಧದ ಗುಡಿ. ಈಗ ನಿಜವಾದ ವೈಲ್ಡ್ ಲೈಫ್ ಒಂದು ಪರಿಚಯ. ವೈಲ್ಡ್ ಲೈಫ್ SOS ಸಂಸ್ಥೆಯವರ ಕರಡಿ ರಕ್ಷಣಾ ಕೇಂದ್ರ, ಸಂರಕ್ಷಣಾ ಕೇಂದ್ರ, ಬೇರ್ ರೆಸ್ಕ್ಯೂ ಸೆಂಟರ್ನ ಟೂರು. ವಿನೋದ್ ಸರ್, ಎಲ್ಲಿಂದ ಶುರು ಆಗುತ್ತೆ ನಿಮ್ಮ ಬೇರ್ ರೆಸ್ಕ್ಯೂ ಸೆಂಟರ್ ಟೂರು? ಒಂದು ಎಂಕ್ಲೋಜರ್ ತೋರಿಸ್ತೀನಿ ನಾನು. ಸೊ ಈ ಎಂಕ್ಲೋಜರ್ ಹೆಸರು ಪಂಚವಟಿ ಅಂತ. ಸೊ ಈ ತರ ನಮ್ಮ ಹತ್ರ 5 ಎಂಕ್ಲೋಜರ್ ಇದೆ ಟೋಟಲ್. ಸೊ ಇದು ಪಂಚವಟಿ, ಚಿತ್ರಕೂಟ, ಕಿಷ್ಕಿಂದ, ಒಂದು ಜಾಂಬವ ಅಂತಿದೆ. ಎಲ್ಲ ರಾಮಾಯಣನೇ. ಎಸ್ ಸರ್, ಯಾಕಂದ್ರೆ ಜಾಂಬವ ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ ಅಲ್ಲ ರಾಮಾಯಣ. ಸೊ ಡಿಸ್ನಿ ಜಂಗಲ್ ಬುಕ್ ಅಲ್ಲಿ ಆಕ್ಚುಲಿ ಬಲ್ಲು ಇದಾನಲ್ಲ, ಬಲ್ಲು ಈ ಸಪೋಸ್ ಟು ಬಿ ಎ ಸ್ಲಾತ್ ಬೇರ್. ಕಿಪ್ಲಿಂಗ್ ಸೆಂಟ್ರಲ್ ಇಂಡಿಯಾದಲ್ಲಿ ಇದ್ಬಿಟ್ಟು ಬರ್ದಿರೋದು. ಬಟ್ ಡಿಸ್ನಿ ಅವ್ರು ಯಾವಾಗೂ ಬ್ರೌನ್ ಬೇರ್ನ ತೋರಿಸ್ತಾರೆ. ರಾಮಾಯಣದಲ್ಲಿ ಮಾತ್ರ ತುಂಬಾ ಜಸ್ಟಿಸ್ ಇದೆ ಕರಡಿಗಳಿಗೆ. ಸೊ ಅದಕ್ಕೆ ರಾಮಾಯಣದಲ್ಲಿ ಹೆಸರು ತಗೊಂಡು ನಾವೆಲ್ಲ ಇಟ್ಟಿದ್ದು. ಸೊ ನಾವು ಎಂಟರ್ ಆಗೋಣ, ಅದಕ್ಕಿಂತ ಮುಂಚೆ ಸ್ವಲ್ಪ ನೀವು ಸ್ಟೆರಿಲೈಸ್ ಮಾಡ್ಕೋಬೇಕು ಫೀಡ್ನ. ಯಾಕಂದ್ರೆ ನಿಮ್ಮ ಮನೇಲಿ ನಾಯಿ ಇರ್ಬೋದು, ಏನೇನ ಡಿಸೀಸಸ್ ತೊಗೊಂಬರ್ಬೋದು. ಸೊ ಇದೆಲ್ಲ ನಾವು ಮೇಂಟೈನ್ ಮಾಡ್ತೀವಿ. ಕಾಲು ತೊಳ್ಕೊಬೇಕು, ಕಾಲು ಜಸ್ಟ್ ಡಿಪ್ ಮಾಡ್ಕೊಂಡು ಒಳಗಡೆ. ಸೊ ಏನು ಹಾಕಿದ್ರಿ ಕಲರ್? ಸೊ ಇದು ಪೊಟ್ಯಾಷಿಯಂ ಪಾಮ್ಯಾಗ್ನೇಟ್, ಸ್ಟೆರಿಲೈಸ್ ಮಾಡುತ್ತೆ ಶೂನ. ಓಕೆ, ಶೂ ತೊಳ್ಕೊಬೇಕು, ಶೂ ಬಿಚ್ಬಿಟ್ಟಲ್ಲ? ಇಲ್ಲ, ಜಸ್ಟ್ ನಡ್ಕೊಂಡು ಹೋಗ್ಬೋದು. ಬನ್ನಿ, ನೀವೇ ಶುರು ಮಾಡ್ತೀರಾ? ನಾನು ಬರಲ್ಲ. ಕಾಲು ತೊಳ್ಕೊಂಡು ಬರಬೇಕು. ಇವೆಲ್ಲವೂ ಅವುಗಳ ರೂಮ್ಸು? ಅವ್ರ ರೂಮ್ಸು. ಸೊ ಒಂದಾದ್ರೂ ಕರಡಿ ಇತ್ತ ರೂಮಲ್ಲಿ? ಇಲ್ಲ. ಸೊ ಜಾಸ್ತಿ ಅಂದರೆ ಒಂದು ರೂಮ್ ಒಳಗಡೆ 10 ಮಿನಿಟ್ಸ್ ಬರುತ್ತೆ ಕರಡಿ, ಇಲ್ಲ ಒಂದು 15 ನಿಮಿಷ ಇರುತ್ತೆ ಅಷ್ಟೇ. ಏನಾನ ಕಾಯಿಲೆ ಆಗಿದೆ, ಏನಾನ ಗಾಯ ಆಗಿದೆ ಅಂದರೆ ಮಾತ್ರ ರೂಮಲ್ಲಿ ಟ್ರೀಟ್ ಮಾಡ್ತೀವಿ. ಅದು ಬಿಟ್ಟು ಓನ್ಲಿ ಫೀಡಿಂಗ್ಗೆ ಅಂತಲೇ ನಾವು ಈ ರೂಮ್ಸ್ನ ಮೇಂಟೈನ್ ಮಾಡೋದು. ಅವಳು ಆ ಊಟಕ್ಕೆ ಮಾತ್ರ. ಅದಾದಮೇಲೆ ಊಟ ಆದಮೇಲೆ ಹೊರಗಡೆ 80 acres ಫ್ರೀ ರೇಂಜ್ ಏರಿಯಾ ಇದೆ. 80 ಎಕರೆ. ಅಲ್ಲೋಗಿ ಮರ ಹತ್ತುತ್ತೆ, ಗುಂಡಿ ಹೊಡೆಯುತ್ತೆ, ಬೇರೆ ಕರಡಿಗಳ ಜೊತೆ ಆಟ ಆಡುತ್ತೆ. ಜಗಳ ಆಡುತ್ತೆ, ಬಟ್ ಫಿಸಿಕಲ್ ಫೈಟಿಂಗ್ ಕಮ್ಮಿ, ತುಂಬ ಕಮ್ಮಿ. ಒಂದು ವರ್ಷದಲ್ಲಿ ನಾನು ಒಂದು 2 ಇನ್ಸಿಡೆಂಟ್ ನೋಡಿದ್ದೀನಿ ಫಿಸಿಕಲಿ ಫೈಟ್ ಮಾಡೋದು. ಜಾಸ್ತಿ ಏನು ಮಾಡುತ್ತೆ ಅಂದರೆ ಎದ್ದು ನಿಂತ್ಕೊಳ್ಳುತ್ತೆ, ಒಂದ್ ಮೇಲೆ ಒಂದು ಕಿರ್ಚಾಡತ್ತೆ, ಅಷ್ಟೇ, ಮುಗೀತು. ಸೊ ವಿತೌಟ್ ರೀಸನ್ ಯಾವ ಅನಿಮಲ್ಲು ಇನ್ನೊಂದು ಅನಿಮಲ್ ಜೊತೆ ಜಗಳ ಆಡಲ್ಲ. ಅದಕ್ಕೆ ಗೊತ್ತಿರುತ್ತೆ ಅದ್ರ ಕೇಪಬಿಲಿಟಿ ಏನು ಅಂತ, ಎಷ್ಟು ಇಂಜುರಿ ಅದಕ್ಕೆ ಮಾಡ್ಬೋದು, ಅದು ನನಗೆ ಎಷ್ಟು ಇಂಜುರಿ ಮಾಡುತ್ತೆ ಅಂತ ಅದಕ್ಕೆ ಗೊತ್ತಿರುತ್ತೆ. ಸೊ ಫಿಸಿಕಲಿ ವೈಲೆನ್ಸ್ ತುಂಬ ಕಮ್ಮಿ. ಎದ್ದು ನಿಂತ್ಕೊಳ್ಳುತ್ತೆ, ಕಿರ್ಚಾಡತ್ತೆ, ಒಂಥರ ಮೀಟಿಂಗ್ ತರ ಅಷ್ಟೇ. ಇದು ಹೇಳಿದ್ರೆ ಗೇಟ್ ಓಪನ್ ಆಗುತ್ತೆ, ಒಳಗಡೆ ಬರುತ್ತೆ. ಅದಕ್ಕೆ ಮುಂಚೆ ನಾವು ಪ್ಲೇಟ್ ಇಡ್ತೀವಿ ಒಳಗಡೆ. ಈಗ ಈ ರೂಮ್ ಆ ಕರಡಿದು. ಪಂಚವಟಿ ಇದೆ ಅಲ್ಲ, ಪಂಚವಟಿಯಲ್ಲಿ 9 ಬೇರ್ ಇದೆ. ಆ 9 ಬೇರ್ ಮಾತ್ರ ಪಂಚವಟಿಗೆ ಬರುತ್ತೆ. ಸೊ ಅಲ್ಲೊಂದು ಚಿಕ್ಕ ಗೇಟ್ ಇದೆ ನೋಡಿ, ಒಂದು ಚಿಕ್ಕ ಗೇಟ್ ಇದೆ. ಸೊ ಅದ್ರ ಹಿಂದೆ ಫ್ರೀ ರೇಂಜ್ ಏರಿಯಾ ಇದೆ. ಅದು 80 ಎಕರೆ. ಸೊ ಮಾರ್ನಿಂಗ್ 8:30ಗೆಲ್ಲ ಇದು ಗೇಟ್ ಓಪನ್ ಮಾಡ್ತಾರೆ, ಎಲ್ಲ ಕರಡಿ ಒಳಗಡೆ ಬರುತ್ತೆ. ಎಲ್ಲ ಅಂದ್ರೆ ಓನ್ಲಿ ಪಂಚವಟಿ ಯಾವ್ದಾದ್ರು ಕರಡಿ ಇದೆ ಅದು ಮಾತ್ರ ಒಳಗಡೆ. 9 ಕರಡಿಗಳು. 9 ಕರಡಿ ಇಲ್ಲಿ ಬರುತ್ತೆ, ಬೇರೆ ಬರಲ್ಲ. ಯಾವ್ದೋ ವೈಲ್ಡ್ ಕರಡಿ ಇಲ್ಲ, ವೈಲ್ಡ್ ಕರಡಿ ಬರಲ್ಲ. ಬೇರೆ ಎನ್ಕ್ಲೋಜರ್ದು ಇಲ್ಲಿ ಬರಲ್ಲ. ಪಂಚವಟಿ ಇಲ್ಲಿ ಬರುತ್ತೆ, ಚಿತ್ರಕೂಟ ಹೋಗುತ್ತೆ, ಅದು ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಮಕ್ಕಳನ್ನ ನಾವು ಸ್ಕೂಲಿಗೆ ಕಳಿಸ್ತೀವಿ, ಡೈಲಿ ಸ್ಟಾರ್ಟಿಂಗಲ್ಲಿ ಟ್ರೈನಿಂಗ್ ಕೊಡ್ತೀವಲ್ಲ, ಯಾವ ಟೈಮ್ಗೆ ಎದ್ದೇಳಬೇಕು, ಯಾವ ಟೈಮ್ ಸ್ನಾನ ಮಾಡಬೇಕೆಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ದೀವಿ ನಾವು. ಇವಾಗ ಬೇಕಾಗಿಲ್ಲ, ಕರೆಕ್ಟ್ ಟೈಮಿಗೆ ಬರುತ್ತೆ, ಕರೆಕ್ಟ್ ರೂಮ್ಗೂ ಬರುತ್ತೆ. ಅದೆಲ್ಲ ಕಾಮನ್ ಸರ್, ಅದು ಜಸ್ಟ್ ಮಾತಾಡ್ತಾ ಇದೆ ಅಷ್ಟೇ, ಅದೆಲ್ಲ ಜಗಳನೇ ಇಲ್ಲ. ಇವರೆಲ್ಲ ಯಾರು? ಇವ್ರ ಹೆಸರೆಲ್ಲ ಏನು? ಸೊ ಅವಳು ತುಳಸಿ. ಅವಳು ಹೆಂಗ್ ಗೊತ್ತಾಯ್ತು ನಿಮ್ಗೆ ಒಂದೇ ಥರ ಕರಡಿಗಳು? ಫೇಸಲ್ಲಿ ಫೀಚರ್ಸ್ ಇರುತ್ತೆ. ಸೊ ತುಳಸಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಬ್ಲ್ಯಾಕ್ ಇರುತ್ತೆ. ಸೊ ಅವಳ ಸೈಜುನು ಸ್ವಲ್ಪ ಗಡ್ತಿಟ್ಟಾಗಿ ಇರ್ತಾಳೆ ಅವಳು, ಚಿಕ್ಕಮುಟ್ಟಾಗಿ. ಸೊ ಬೇರೆ ಕರಡಿಗೆ ಒಬ್ಬೊಬ್ರಿಗೆ ಐಬ್ರೋಸ್ ಇರುತ್ತೆ, ಬ್ರೌನ್ ಕಲರ್ ಐಬ್ರೋಸ್ ಇರುತ್ತೆ, ಕೆಲವೊಬ್ಬರಿಗೆ ಮಾರ್ಕ್ಸ್ ಇರುತ್ತೆ,
ಇಲ್ಲಿ ಬೆನ್ ಮೇಲೆ ಮಾರ್ಕ್ಸ್ ಇರುತ್ತೆ. ಸೊ ನಿಮ್ಮ ಹತ್ರ ಒಂದು 10 ಲ್ಯಾಬ್ರೇಟರಿ ಇದೆ ಬ್ಲ್ಯಾಕ್ ಕಲರು. ಸೊ ಎವೆನ್ಚುಲಿ 1 ವರ್ಷ, ಒಂದು 5 ತಿಂಗಳು 6 ತಿಂಗಳು ಸಾಕಿದ್ಮೇಲೆ ನಿಮಗೆ ಯು ಕ್ಯಾನ್ ಸ್ಟಾರ್ಟ್ ಐಡೆಂಟಿಫೈಯಿಂಗ್ ದಮ್. ಸೊ ಎಲ್ಲದಕ್ಕೂ ಡಿಫ್ರೆಂಟ್ ಪರ್ಸನಾಲಿಟೀಸ್ ಇರುತ್ತೆ, ಡಿಫ್ರೆಂಟ್ ಫೀಚರ್ಸು ಇರುತ್ತೆ. ಎಲ್ಲ ಒಂದೊಂದು ಕರಡಿಗೂ ಡಿಫ್ರೆಂಟ್ ಇದಿರುತ್ತೆ, ಇದೊಂಥರ ಕ್ಯಾರೆಕ್ಟರ್ ಇರುತ್ತೆ. ಓಕೆ. ಸೊ ನಿಮ್ಗೆ 61 ಕರಡಿನೂ ಯಾರು ಗೊತ್ತಾಗ್ಬಿಡ್ತಾರೆ? ನಾನು ಬಂದು 1 ವರ್ಷ ಆಗಿದೆ, ನನಗೊಂದು 35-40ವರೆಗೂ ಗೊತ್ತು. ಬಟ್ ಇಲ್ಲಿ ಎಲ್ಲ ಕೀಪರ್ಸ್ ಯಾವ್ದಿರೋದಲ್ಲ ಅವ್ರಿಗೆ 61 ಕರಡಿನೂ ಗೊತ್ತಿರುತ್ತೆ. ಅದಕ್ಕೆ ಏನಿಷ್ಟ, ಎಲ್ಲೋಗಿ ಮಲ್ಕೊಳತ್ತೆ, ಅದು ಫ್ರೀ ರೇಂಜ್ ಏರಿಯಲ್ಲಿ ಎಲ್ಲೋಗಿ ಮಲ್ಕೊಳತ್ತೆ, ಸೊ ಎಲ್ಲ ಗೊತ್ತಿರುತ್ತೆ. ಆ ಥರ ಗೊತ್ತಿದ್ರೇನೆ ನಾವು ಕೆಲಸ ಮಾಡೋಕ್ಕಾಗೋದು ಕರಡಿ ಜೊತೆ. ಈಗ ಸರ್ ಇವುಗಳನ್ನ ಬೆಳಗ್ಗೆ ಆಚೆ ಬಿಡ್ತೀರಾ ಅಥವಾ ರಾತ್ರಿ ರೂಮಲ್ಲಿ ಹಾಕ್ತೀರಾ, ಹೇಗೆ? ಇಲ್ಲ. ಸೊ ಜಸ್ಟ್ ನಾವು ಇವಾಗ ಓಪನ್ ಮಾಡಿದ್ದೀವಿ, ಹೊರಗಡೆ ಬಂದಿದೆ, ಪ್ಲೇಟ್ ಇಡ್ತೀವಿ, ಇದನ್ನ ಪುಲ್ ಮಾಡಿದ್ರೆ ಕರಡಿ ಒಳಗಡೆ ಬರುತ್ತೆ. ಪ್ಲೇಟ್ ಇಲ್ಲಿ ಇಡ್ತೀರಾ? ಪ್ಲೇಟ್ ಒಳಗಡೆ ಇಡ್ತೀವಿ. ಇದೇ ಊಟನಾ? ಇದೇ ಊಟ. ಏನಿದು? ಸೊ ಇದು ಬಂದ್ಬಿಟ್ಟು ರಾಗಿ ಗಂಜಿ, ಇದು ರಾಗಿ ಪಾರಿಜ್. ಇದು ಸೇಮ್ ನಮ್ಮ ಮನೇಲಿ ಮಾಡ್ಕೋತೀವಲ್ಲ ರಾಗಿ ಗಂಜಿ, ಸೇಮ್ ಅದೇ. ಸೊ ಮಾರ್ನಿಂಗು ಅದಕ್ಕೆ 5 to 7 kgs ಆಫ್ ರಾಗಿ ಪಾರಿಜ್ ಕೊಡ್ತೀವಿ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಬಾಯ್ಲ್ಡ್ ಎಗ್ ಬಾಯ್ಲ್ ಮಾಡಿಬಿಟ್ಟು 2 ಎಗ್ನ ಅದನ್ನು ವಿತ್ ಶೆಲ್ ಕ್ರಷ್ ಮಾಡಿ, ಶೆಲ್ ಬೇಕು ಯಾಕಂದರೆ ಅದು ಕ್ಯಾಲ್ಶಿಯಂ ಬೇಕಲ್ಲ, ಸಿಪ್ಪೆ ಸಮೇತ ಕ್ರಷ್ ಮಾಡಿ ಇದರಲ್ಲಿ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಬೆಳಗ್ಗೆ ನಾವು ಪಾರಿಜಲ್ಲಿ ಜಾಸ್ತಿ ಮೆಡಿಕೇಶನ್ ಏನಿದೆ, ಮೆಡಿಕೇಶನ್ ಎಲ್ಲ ಬೆಳಗ್ಗೆ ಪಾರಿಜಲ್ಲೇ ಕೊಡ್ತೀವಿ. ಸೊ ಕೆಲವೊಂದು ಕರಡಿ ಗಂಜಿಯಲ್ಲೇ ಹಾಕ್ತೀವಿ. ಸೊ ಫಸ್ಟ್ ಏನು ಮಾಡ್ತೀವಿ ಅಂದರೆ ಬಿಫೋರ್ ವಿ ಆ್ಯಡ್ ಪಾರಿಜ್ ಆಗೋಕ್ಕನ್ನ ಮುಂಚೆನೆ ನಾವು ಅರ್ಧ ಮಗ್ ಹನಿ ಹಾಕ್ತೀವಿ. ಹನಿ ಜೇನುತುಪ್ಪ. ಸೊ ಎಲ್ಲದರಲ್ಲೂ 2 ಬ್ಯಾರಲ್ ಇರುತ್ತೆ. ಸೊ ಬ್ಯಾರಲಲ್ಲಿ ಹನಿ ಇರುತ್ತೆ ಅವಾಗ. ಓಕೆ. ಸೊ 1 ಮಗ್ ಹಾಫ್ ಮಗ್ ಹನಿ ಹಾಕ್ತೀವಿ. ಹನಿಯಲ್ಲಿ ನಾವು ಮೆಡಿಕೇಶನ್ ಕೊಡ್ತೀವಿ. ಇವಾಗ ದೇವಿ ಇದ್ದಾಳೆ, ತುಂಬ ಏಜ್ ಆಗಿದೆ ಅವಳಿಗೆ. ಸೊ ಇಲ್ಲಿ ತುಂಬ ಏಜ್ ಆಗಿರೋ ಕರಡಿಗಳಿದೆ. ಸೊ 18-20 ಜಾಸ್ತಿ ಆದರೆ ಜೀರಿಯಾಟ್ರಿಕ್ ಕೇರ್ ಸಿಗುತ್ತೆ ಇಲ್ಲಿ. ಸೊ ಅದಕ್ಕೆ ನಮ್ಮ ಪೇರೆಂಟ್ಸ್ ಥರನೇ ಅದಕ್ಕೂ ಕ್ಯಾಲ್ಶಿಯಂ ಸಪ್ಲಿಮೆಂಟು, ಮಿನರಲ್ ಸಪ್ಲಿಮೆಂಟು ಎಲ್ಲ ಹನಿಯಲ್ಲೇ ಹಾಕ್ತೀವಿ. ಸೊ ಕೆಲವೊಂದು ಕರಡಿಗೆ TB ಇದೆ, ಹ್ಯೂಮನ್ TB ಇದೆ, ಕಲಂದರಿಂದ ಬಂದಿತ್ತು ಅವ್ರಿಗೆ. ಕರಡಿಗೆ TB ಬರುತ್ತೆ? ಹೌದು, ಹ್ಯೂಮನ್ TB ಕ್ಯಾಪ್ಟಿವಿಟಿಯಲ್ಲಿ ಇದೆ. ಹೌದು. ಸೊ ಹ್ಯೂಮನ್ TB ಇದೆ, ಹ್ಯೂಮನ್ ಸ್ಟ್ರೈನ್ ಆಫ್ TB ಇದೆ ಕೆಲವೊಂದು ಕರಡಿಗೆ, ಅದು ಕಲಂದರ್ಗಳಿಂದ ಬಂದಿರೋದು. ಸೊ ಅದಕ್ಕೆ TB ಮೆಡಿಕೇಶನ್ ಸಿಗುತ್ತೆ ಬೆಳಗ್ಗೆ. ಸೊ ಅದೆಲ್ಲ ಹನಿ ಜೊತೆ ಆ್ಯಡ್ ಮಾಡಿ ಆಮೇಲೆ ನಾವು ಪಾರಿಜ್ನ ಆ್ಯಡ್ ಮಾಡ್ತೀವಿ. ಅದೆಲ್ಲ ಇದರಲ್ಲಿ ಇರುತ್ತೆ. ಇದೆ, ಇದು ಅವ್ರವ್ರಿಗೆ ಏನೇನು ಬೇಕು ಅಂತ ಅದು ನೋಡಿ, ಸಪರೇಟ್ ಆಲ್ರೆಡಿ ಮೆಡಿಕೇಶನ್ ಹಾಕಿ ಕಳಿಸಿದ್ದಾರೆ. ಏನೋ ಕಾಣುತ್ತಲ್ಲ, ಅದು ಮೆಡಿಕೇಶನ್ ಹಾಕಿ ಕಳಿಸಿದ್ದಾರೆ. ಹೌದು. ಸೊ ಒಂದೊಂದು ಕರಡಿ ಏನಂದ್ರೆ ಮೊಟ್ಟೆ ತಿನ್ನಲ್ಲ, ಬಿಟ್ಬಿಡುತ್ತೆ. ಸೊ ಅದಕ್ಕೆ ಮೊಟ್ಟೆ ಹಾಕಿಲ್ಲ. ಸೊ ಎಲ್ರಿಗೂ ಒಂದೇ ಅಲ್ಲ, ಇಲ್ಲ. ಉದಾಹರಣೆಗೆ ಅವನಿಗೆ ಇದಿಷ್ಟ, ಇವಳಿಗೆ ಇದಿಷ್ಟ, ಆ ಥರ ಮಕ್ಕಳ ಥರ ಅವರು. ಸೊ ಒಂದೊಂದು ಕರಡಿ ಸ್ವಲ್ಪ ಹಾಲು ಹಾಕ್ತಾರೆ ಇದರಲ್ಲಿ. ಪ್ರೋಬಯೋಟಿಕ್ ಒಳ್ಳೆ ಬ್ಯಾಕ್ಟೀರಿಯಾ, ಗಟ್ ಬ್ಯಾಕ್ಟೀರಿಯಾಗೆ ಒಳ್ಳೇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾಲು ಹಾಕ್ತಾರೆ. ಕೆಲವೊಂದು ಕರಡಿಗೆ ಹಾಲು ಇಷ್ಟ ಇರಲ್ಲ, ನಮ್ಮಲ್ಲೂ ಎಲ್ಲರಿಗೂ ಹಾಲು ಇಷ್ಟ ಇರಲ್ಲ. ಸೊ ಆ ಕರಡಿಗೆ ನೀವು ಬೈ ಮಿಸ್ಟೇಕ್ ಹಾಲು ಹಾಕ್ಬಿಟ್ರೆ ಮುಟ್ಟೋದೇ ಇಲ್ಲ. ಇಲ್ಲೇನಂದ್ರೆ ಅವರು ಓನರ್ಸು, ನಾವು ಅವ್ರಿಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ಬೇಕಷ್ಟೇ. ಸೊ ಈ ಫೀಡಿಂಗು ನಾವು ಹೊರಗಡೆ ಮಾಡ್ಬೋದು. ಬಟ್ ಏನಂದ್ರೆ ಫೀಡಿಂಗ್ ಟೈಮಲ್ಲಿ ತುಂಬ ಎಕ್ಸೈಟ್ ಆಗುತ್ತೆ ಕರಡಿ. ನೀವು ಮನೆಯಲ್ಲಿ ಎನಿ ಅನಿಮಲ್, ನಿಮ್ಮ ಸಾಕು ಪ್ರಾಣಿ ಯಾವುದೇ ಇದು, ಊಟ ಟೈಮಲ್ಲಿ ತುಂಬ ಎಕ್ಸೈಟ್ ಆಗುತ್ತೆ. ಹೊರಗಡೆ ನಾವು ಫೀಡ್ ಮಾಡೋದು ಏನಾಗುತ್ತೆ ಅಂದರೆ ಯಾರು ಬಂದಿದ್ದಾರೆ, ಊಟ ಮಾಡಿದ್ದಾರೆ, ಯಾರು ಬಂದಿಲ್ಲ ಗೊತ್ತಾಗಲ್ಲ ನಮಗೆ. ಸೊ ರೂಮ್ಸ್ ಕರಿತೀವಿ. ಸೊ ರೂಮಲ್ಲಿ ಒಳಗಡೆ ಇರುತ್ತೆ. ಇವಾಗ ಈ ಕೀಪರ್ ಬಂದ್ಬಿಟ್ಟು ಮೆಹಬೂಬ್ ಅಂತ ಅವ್ರ ಹೆಸರು. ಸೊ ಮೆಹಬೂಬ್ ಮೇನ್ ಡ್ಯೂಟಿ ಏನಂದ್ರೆ ಅವ್ರು ಊಟ ಮಾಡಿದಾರ ಇಲ್ಲ ಅಂತ ಅಟೆಂಡೆನ್ಸ್ ತಗೋಬೇಕು. ಕಂಪ್ಲೀಟ್ ನಮ್ಮ ಹತ್ರ ಅಟೆಂಡೆನ್ಸ್ ರಿಜಿಸ್ಟರ್ ಇರುತ್ತೆ. ನೀವು ಸ್ಕೂಲಲ್ಲಿ ಹೋದ್ರೆ ಯಾವ ತರ ರಿಜಿಸ್ಟರ್ ಇರುತ್ತೆ, ಸೊ ಆ ತರ ನೀಟಾಗಿ ರಿಜಿಸ್ಟರ್ ಮೇಂಟೈನ್ ಮಾಡ್ತೀವಿ ನಾವು. ಸೊ ಊಟ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಎಂಡ್ ಆಫ್ ದಿ ಡೇ ದೇ ಆರ್ ವೈಲ್ಡ್ ಅನಿಮಲ್ಸ್. ಕೆಲವು ದಿವಸ ಯಾರೋ ಅದನ್ನ ಟೇಮ್ ಮಾಡಿದ್ರು ಅಷ್ಟೇ, ಅದು ಹೊರಗಡೆ ಹೋದ್ಮೇಲೆ ವೈಲ್ಡ್ ಅನಿಮಲ್ ತರಾನೇ ಬಿಹೇವ್ ಮಾಡುತ್ತೆ. ಅದು ಇನ್ಸ್ಟೆಂಟ್ ಇದ್ದೇ ಇರುತ್ತೆ. ಈಗ ಯಾರೋ ಕಲಂದರ್ ಸಾಕಿದ್ದ, ಅದನ್ನ ಅವನು ತನ್ನ ಕ್ಯಾಪ್ಟಿವ್ ಅನಿಮಲ್ ಮಾಡ್ಕೊಂಡಿದ್ದ, ಆದ್ರೂ ಕೆಲವೊಂದು ಇನ್ಸ್ಟೆಂಟ್ ಇರುತ್ತೆ ಹಂಗೆ. ಅದಕ್ಕೆ ಕಾಡು ಪ್ರಾಣಿಗಳ ಒಂದು ಮನಸ್ಥಿತಿ ಇದ್ದೇ ಇರುತ್ತೆ. ಸೊ ಕಾಡು ಪ್ರಾಣಿ ಏನಾಗುತ್ತೆ ಅಂದ್ರೆ, ಬನೆಘಟ್ಟಲ್ಲಿ ಒಂದು ಕಾಡು ಕರಡಿ ಇದೆ. ಸೊ ಅದಕ್ಕೇನೋ ಇಂಜುರಿ ಆಗಿದೆ, ಇಲ್ಲ ಏನೋ ಪ್ರಾಬ್ಲಮ್ ಇದೆ ಹೊಟ್ಟೆ ಒಳಗಡೆ. ಅದೇನೋ ಮಾಡುತ್ತೆ ಅಂದ್ರೆ ವೀಕಾಗಿ ಕಾಣಿಸಲ್ಲ ಅದು. ಸೊ ಒಂದು ಅನಿಮಲ್ ನಿಮಗೆ ಕಾಡಲ್ಲಿ ವೀಕ್, ನೀವು ಹೇಳಿದ್ರಲ್ಲ ಸ್ಟಾರ್ಟಿಂಗಲ್ಲಿ ಸರ್ವೈವಲ್ ದಿ ಫಿಟ್ಟೆಸ್ಟ್ ಬಗ್ಗೆ, ಒಂದು ಅನಿಮಲ್ ಯಾವ್ದಾನ ವೀಕಾಗಿ ಕಾಣಿಸ್ತಾ ಇದೆ ಕಾಡಲ್ಲಿ ಅಂದರೆ ಪ್ರೆಡಿಟರ್ ಅದನ್ನ ಅಟ್ಯಾಕ್ ಮಾಡುತ್ತೆ. ಟೈಗರು ಇಲ್ಲ ಲೆಪರ್ಡು ಅಟ್ಯಾಕ್ ಮಾಡುತ್ತೆ. ಸೊ ಅದಕ್ಕೆ ಹೊರಗಡೆ ಕಾಡಲ್ಲಿ ಕರಡಿ ವೀಕಾಗಿ ಕಾಣಿಸೋದು ಇಷ್ಟಪಡಲ್ಲ. ಸೊ ಇಲ್ಲೂ ಸೇಮ್, ಏನೋ ಪ್ರಾಬ್ಲಮ್ ಆಗಿದೆ, TB ಜಾಸ್ತಿ ಆಗಿದೆ, ಇಲ್ಲ ಹೊಟ್ಟೆ ಒಳಗಡೆ ಪ್ಯಾರಾಸೈಟ್ ಇಶ್ಯೂ ಜಾಸ್ತಿ ಆಗಿದೆ, ಸ್ಟಿಲ್ ಅವ್ರು ಹೆಂಗ್ ಬಿಹೇವ್ ಮಾಡ್ತಾರೆ ಅಂದ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿದ್ದೀನಿ ಅಂತ ಬಿಹೇವ್ ಮಾಡ್ತಾರೆ, ತೋರ್ಸ್ಕೋತಾರೆ. ಬಟ್ ಯಾವಾಗ ಗೊತ್ತಾಗತ್ತೆ ಪ್ರಾಬ್ಲಮ್ ಇದೆ ಅಂದ್ರೆ ಒಳಗಡೆ ಬರುತ್ತೆ ಕರಡಿ, ಊಟ ಮುಟ್ಟಲ್ಲ.
ಅದೇ ದೊಡ್ಡ ಸಿಂಪ್ಟಮ್. 2 ಸಲ 3 ಸಲ ಊಟ ಮುಟ್ಟಿಲ್ಲ ಅಂದರೆ ಓಕೆ ಏನೋ ಪ್ರಾಬ್ಲಮ್ ಆಗಿದೆ, ಇಮ್ಮಿಡಿಯೇಟ್ ಡಾಕ್ಟರ್ನ ಅಲರ್ಟ್ ಮಾಡ್ತಾರೆ. ಡಾಕ್ಟರ್ ಬಂದ್ಬಿಟ್ಟು ಎಲ್ಲ ಚೆಕಪ್ಸ್ ಮಾಡ್ತಾರೆ. ಅವ್ರಿಗೂ ಎಲ್ಲ ಇದೆ ಟ್ರೀಟ್ಮೆಂಟು, ಸ್ಕ್ಯಾನಿಂಗ್ ಎಲ್ಲ ಇದೆ. ಅದು ನೋಡೋದು ರೂಮ್ ಒಳಗಡೆ ಬರೋಕೆ ಗೊತ್ತಾಗ್ತಾ ಇದೆ. ಸರ್, ಇದು ಕೇರ್ ಟೇಕರ್ ಮೆಹಬೂಬ್ ಅವರು ಇಲ್ಲಿ ಬರ್ತಾ ಇದ್ದಾರೆ. ಊಟದ ಟೈಮ್ ಆಯ್ತಲ್ಲ, ಹಾಂ ಬರ್ತಾರೆ. ಇನ್ನೊಂದು ಮಿನಿಟಲ್ಲಿ ಬರ್ತಾರೆ. ವಾವ್, ಬಂದಿದ್ದಾರೆ ನೋಡಿ. ಬನ್ನಿ, ಸ್ವಾಗತ ಮೆಹಬೂಬ್. ಸೊ ಅದು ಕಂಪಲ್ಸರಿ, ವಾಷಿಂಗ್ ಕಂಪಲ್ಸರಿ, ಅದು ಕಂಪಲ್ಸರಿ. ಫುಟ್ ಏನು ಸರ್ ಅದು ಸೌಂಡು? ಅದು ಕರಡಿ ಮಾತಾಡ್ತಾ ಇದೆ. ನಮಸ್ಕಾರ ಮೆಹಬೂಬ್, ಹೇಗಿದ್ದೀರಾ? ಬಂದ ತಕ್ಷಣ ಏನೋ ಚೇಂಜ್ ಮಾಡಿಬಿಟ್ರಲ್ಲ ಶೂ, ಯಾಕೆ ಸರ್? ಇದು ಇಂಕ್ಲೇಜರ್ ಒಳಗೆ ಬಂದರೆ ಗಂಬೂಟ್ ಹಾಕ್ಬೇಕಂತ ಒಂದು ಇದು ಮಾಡಿದ್ದಾರೆ ಮೊದಲಿನಿಂದ. ನಾವು ಇದು ಹಾಕ್ಬಿಟ್ಟು ಎಲ್ಲ ಕಡೆನೂ ಕೆಲಸ ಮಾಡ್ತೀವಿ. ಸೊ ಏನು ಕೆಲಸ ಇದೆ ನಮ್ಮ ಸರ್ ಬಂದು 9 ಕಡೆ ಇದಾವೆ ಇಲ್ಲಿ. ಪಂಚಾವಟಿ ನಂದೇ ನೋಡ್ಕೊಳೋದು, ಪೂರಾ ಊಟ ಕೊಡೋದು, ಎಲ್ಲ ಊಟ ಆದಮೇಲೆ ಅವ್ರಿಗೆಲ್ಲ ಆಚೆ ಕಳಿಸೋದು, ಎಲ್ಲ ಕ್ಲೀನಿಂಗ್ ಆದಮೇಲೆ ಕ್ಲೀನ್ ಮಾಡಬೇಕು. ತೊಟ್ಟಿ ಎಲ್ಲ ಕ್ಲೀನ್ ಮಾಡಿ ನೀರು ಹಾಕಬೇಕು. ಆಮೇಲೆ ಫೀಡೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅವ್ರು ಆಚೆ ಕಳಿಸ್ಬಿಟ್ಟು ಎಲ್ಲ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ನಾವು ಮಾಡ್ಕೊಳೋದು. ಹ್ಯಾಮಗ್ ಕಟ್ಟೋದು, ಜೂಲ ಏನು ಬಿದ್ದೋಗಿದೆ ರೆಡಿ ಮಾಡೋದು, ಅವ್ರೇನೋ ಒಂದು ಮಾಡ್ತಾ ಇರ್ತೀವಿ ಸರ್. 9 ಕರಡಿಗಳ ಜವಾಬ್ದಾರಿ? ಹಾಂ, ನನ್ನ ಸರ್ 9 ಕರಡಿದ ಜವಾಬ್ದಾರಿ ನಂದು. ಸೊ ಈ 9 ಜನದ ಹೆಸರು ಹೇಳಿ. 9 ಜನ ಹೆಸರು: ತುಳಸಿ, ದೇವ, ದೇವಿ, ಸುವರ್ಣ, ಶರಿ, ಸಂಜೆ, ಕವಿ, ಟೇಟ್. 9 ಜನ? ಹಾಂ, 9 ಜನ. ಸೊ 9 ಜನ ಯಾರು ಅಂತ ಗೊತ್ತಾಗುತ್ತೆ? ಹಾಂ ಸರ್, ಗೊತ್ತಾಗುತ್ತೆ ನಮಗೆಲ್ಲ. 15 ವರ್ಷದಿಂದ ಮಾಡ್ತಾ ಇದೀವಲ್ಲ, ಅದು ಒಂದು ಎಕ್ಸ್ಪೀರಿಯನ್ಸು. ಮಾಡ್ತಾಯಿದ್ದೀವಿ ಎಲ್ಲ. ನನಗೆ ಎಷ್ಟು ಕರಡಿ ಇದೋ ಇಲ್ಲಿ 5 ಇಂಕ್ಲೇಜರ್ ಕರಡಿನೂ ನನಗೆ ಗೊತ್ತು. ಎಲ್ಲ ಕಡೆ ಹಾಂ, ನನಗೆಲ್ಲ ಗೊತ್ತು. ಎಲ್ಲ ಕಡೆನೂ ಹೆಸರು ಹೇಳ್ತೀನಿ. ಈ ಪಂಚವಟಿ ಮಾತ್ರ ಅಲ್ಲ, ಚಿತ್ರವಟ ಹೇಳ್ತೀನಿ, ಕಿಸ್ಕಿಂದ ಹೇಳ್ತೀನಿ, ಜಾಂಬೋ ಹೇಳ್ತೀನಿ, GKV ಹೇಳ್ತೀನಿ. ಎಲ್ಲ ಕಡೆ ನನಗೆ ಗೊತ್ತಿದೆ. ಇಲ್ಲಿ ಬರೋಕ್ಕೆ ಮೊದಲು ಏನು ಮಾಡ್ತಿದ್ದೆ? ನಾನು ಅಲ್ಲಿ ಆಚೆ ಬೇರೆ ಕಡೆ ಫ್ಯಾಕ್ಟ್ರಿ ಕೆಲಸ ಮಾಡ್ತೀವಿ ಸರ್. ಅದು ಮೊದಲು ಕರಡಿ ಎಲ್ಲ ಆಡಿಸಿದ್ದೀವಿ, ಕಲೆಂದರ್ ನಾವೆಲ್ಲ. ಎಷ್ಟು ವರ್ಷ ಆಡಿಸಿದ್ದೀವಿ? ಅದು ಒಂದು 20 ವರ್ಷದಿಂದ ಆಡ್ತೀವಿ ಸರ್. ಆದರೆ ನಾನು ಆಡಿಸಿಲ್ಲ, ನಮ್ಮ ಅಪ್ಪ ಅವ್ರ ಹಿಂದೆ ನಾನು ಇದ್ದೆ. ಆಮೇಲೆ ಈ ಥರ ಮಾಡಿದಾರಲ್ಲ ಇವರು SOS ಅಂತ, ನಾವು ಇದು ಬಂದ್ಬಿಟ್ಟು ನಮಗೆಲ್ಲ ಕೆಲಸ ಏನು ಮಾಡಿ ಇಲ್ಲೇ ಹಾಂ, ಇಲ್ಲ 15 ವರ್ಷ ಆಯಿತು ಬಂದು. ಗಂಜಿ ಕೊಡ್ತೀರಾ ನಿಮ್ಮ ಕರಡಿಗಳಿಗೆ? ಹಾಂ ಸರ್, ತಣ್ಣಗಾದ್ಮೇಲೆ ನಾವು ಕೊಡ್ತೀವಿ ಅಂತ. ಬಿಸಿ? ಹಾಂ, ಬಿಸಿ ಇದೆ ಸರ್. ಇವಾಗ 10:30 ತಣ್ಣಗಾಗ್ಬಿಡ್ತದೆ. ಅವು ಹಾಲು ಹಾಕ್ಬಿಟ್ಟು ಎಲ್ಲರಿಗೆ ಈ ರೂಮ್ ಇಲ್ಲಿದಾರೆ ಸರ್, ಒಂದೊಂದು ಪ್ಲೇಟ್ ಒಂದೊಂದು ಕರಡಿಗೆ. ಅವರು ನೋಡ್ತೀವಿ, ಈಗ ಸಂಜೆ ಫ್ರೆಂಡ್ಲಿ ಇದಾನೋ, ಈಗ ಸುವರ್ಣ, ಶರಿ ಅವ್ರು ಫ್ರೆಂಡ್ಲಿ ಇರ್ತಾರೆ ಇಬ್ಬರು, ಅವ್ರ ಜೊತೆಗೆ ಕೊಡ್ತೀವಿ. ಅವ್ರೇನು ಕಿತ್ತಾಡಲ್ಲ, ಇಬ್ಬರು ತಿಂತಾರೆ. ಈಗ ಸಂಜೆ ಅಲ್ಲ, ಸಂಜೆ ಬೇರೆ ಜೊತೆ ಇಬ್ಬರು ಕವಿ ಸಂಜೆ ಕೊಟ್ಟರೆ ಆಗಲ್ಲ, ಇಬ್ಬರಿಗೂ ಜಗಳ ಆಗ್ಬಿಡ್ತಾರೆ. ಯಾಕಂದರೆ ಇವ್ನು ಕವಿ ಜಾಸ್ತಿ ತಿಂದ್ಬಿಡ್ತಾಳೆ ಸ್ಪೀಡಾಗಿ, ಸಂಜೆ ಸ್ವಲ್ಪ ನಿಧಾನಕ್ಕೆ ತಿಂತಾನೆ. ಅದು ಆ ಥರ ಎಲ್ಲ ನಾವು ನೋಡ್ಕೊಂಡು ಇರಬೇಕು. ಶರಿ ಮತ್ತು ಸುವರ್ಣ ಅಂದರೆ ಇಬ್ಬರು ಪರ್ಫೆಕ್ಟಾಗಿ ತಿಂತಾರೆ, ಇವರು ಇಬ್ಬರೂ ಸ್ಪೀಡು ಖಾಲಿ ಮಾಡ್ಬಿಡ್ತಾರೆ. ಆ ಥರ ಎಲ್ಲ ನೋಡ್ಕೊಂಡು ನಾವು ಕೊಡ್ತೀವಿ. ಹಾಂ, ಒಬ್ಬೊಬ್ಬರಿಗೂ ಒಂದೊಂದು ಇದು ಐತೆ ಇಲ್ಲಿ, ನೋಡ್ಕೊಂಡು ಮಾಡಬೇಕು. ಆಮೇಲೆ ದೇವ ಅಂದರೆ ದೇವ ಅವನು ಎಲ್ಲ, ಈ ತುಳಸಿ ದೇವ ಆಗಲ್ಲ, ಇಬ್ಬರೂ ಸೇರ ಆಗಲ್ಲ. ಅವ್ರಿಗೂ ಸಪ್ರೇಟ್ ಕೊಡಬೇಕು. ಆ ಥರ ಇರುತ್ತೆ. ಅಂದರೆ ಅದೇ ಈಗ ಊಟದ ಬಗ್ಗೆನೇ ಇರುತ್ತೆ. ಈಗ ನಾವು ಹೆಂಗೆ ಮಾಡ್ತೀವಿ, ಜಾಸ್ತಿ ತಿನ್ಬಿಡ್ತಾನೆ, ಗವ ತಿಂತೀವಲ್ಲ, ಆ ಥರ ದೇವ ಸ್ಪೀಡಾಗಿ ತಿಂತಾ ಇರ್ತಾನೆ, ಇನ್ನು ನಿಧಾನಾಗಿ ಎಳಿತಾ ಇರ್ತಾನೆ. ತಿಂದ್ಬಿಟ್ಟು ಅಲ್ಲಿ ಹೋಗ್ಬಿಡ್ತಾನೆ ಅವನು, ಅದು ಊಟ ಇರಲ್ಲ. ಹಾಂ, ಭಯ ಹಾಕ್ಬಿಡ್ತಾನೆ, ಅದು ಹಿಂದೆ ಹೋಗ್ಬಿಡ್ತಾನೆ. ಆಮೇಲೆ ಅದು ಎಲ್ಲ ನೋಡ್ಕೊಂಡು ನಾವು ಸಪ್ರೇಟಾಗಿ ಕೊಡ್ತೀವಿ. ದೇವಿಗೆ ಬೇರೆ, ಸಂಜೆಗೆ ಬೇರೆ, ಸವಿತಾಗೆ ಬೇರೆ, ಈ ಥರ ಎಲ್ಲ ಕೊಡ್ತೀವಿ. ಹಾಂ, ಸವಿತಾ ಇದೆ ಸರ್, ಸವಿತಾ ಇದೆ. ಸವಿತಾ ಅಂತ ನಮ್ಮ ಹತ್ರ ಹೋಗಿದ್ದಾರೆ. ಬೆಳಗ್ಗೆ 10:30, ಈವ್ನಿಂಗ್ 4:30. ಯಾರೇ ಬಂದರೂ ನಿಲ್ಸಲ್ಲ, ಯಾರೇ ಬಂದರೂ ಆ ಟೈಮಿಂಗ್ ಚೇಂಜ್ ಮಾಡಲ್ಲ. ಇಲ್ಲ, ಈವ್ನಿಂಗು ಜವಾರ್ ಪಾರಿಜ್ ಇರುತ್ತೆ, ಜವಾರ್ ಗಂಜಿ ಇರುತ್ತೆ, ಜೋಳದ್ದು. ಸೊ ಜೋಳದ ಗಂಜಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವೆಜಿಟೇಬಲ್ಸ್ ಇರುತ್ತಲ್ಲ, ಸ್ವೀಟ್ ವೆಜಿಟೇಬಲ್ಸು, ಸ್ವೀಟ್ ಪೊಟ್ಯಾಟೊ ಇದೆ, ಪೊಟ್ಯಾಟೊ ಇದೆ, ಕ್ಯಾರೆಟು, ಪಂಪ್ಕಿನ್ನು. ಸೊ ಈ ಥರ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡಿ ಅದನ್ನು ಜವಾರ್ ಪಾರೇಜ್ ಜೊತೆ ಬಾಯ್ಲ್ ಮಾಡಿ ಈವ್ನಿಂಗ್ ಕೊಡ್ತೀವಿ ಅದನ್ನು. ಸೊ ಬೆಳಗ್ಗೆ 7 kg ರಾಗಿ ಪಾರೇಜ್, ರಾಗಿ ಗಂಜಿ ಸಿಗುತ್ತೆ ಬೆಳಗ್ಗೆ. ಸಾಯಂಕಾಲ 7 kg ಜೋಳದ ಗಂಜಿ ಸಿಗುತ್ತೆ, ಪ್ಲಸ್ 2 kg ಫ್ರೂಟ್ ಸಿಗುತ್ತೆ. ಎವ್ರಿ ಕರಡಿಗೂ 2 kg ಫ್ರೂಟ್ ಸಿಗುತ್ತೆ. ಸೊ ಆ ಟೈಮ್ ಬಂದ್ಬಿಟ್ಟು ನಾವು ಫಿಕ್ಸ್ಡ್ ಟೈಮ್ ಇಡಲ್ಲ. ಸೊ ಅದು ಎನಿ ಟೈಮ್ ಕೊಡ್ಬೋದು, ಅದು ಕೀಪರ್ ಮೇಲೆ ಡಿಪೆಂಡ್. ಸೊ ಬೆಳಗ್ಗೆ ಬೇಕಂದರೆ ಬೆಳಗ್ಗೆ ಕೊಡ್ಬೋದು, ಮಧ್ಯಾಹ್ನ ಬೇಕಂದ್ರೆ ಮಧ್ಯಾಹ್ನ ಕೊಡ್ಬೋದು. ಸೊ ಫ್ರೂಟ್ ಫೀಡಿಂಗ್ ಅನ್ನೋದು ಒಂಥರ ಸರ್ಪ್ರೈಸ್ ಇದ್ದಂಗೆ ಅದಕ್ಕೆ.
ಡೈಲಿ ಸಿಗುತ್ತೆ, ಬಟ್ ಟೈಮಿಂಗ್ ಫಿಕ್ಸ್ಡ್ ಇಲ್ಲ ಫ್ರೂಟ್ ಫೀಡಿಂಗ್ದು. ಸೊ ಅದೊಂಥರ ನ್ಯಾಚುರಲ್ಲೂ ಫಿಕ್ಸ್ಡ್ ಟೈಮಿಂಗ್ ಏನು ಊಟ ಸಿಗಿಲ್ಲ ಅಲ್ಲ, ಸೊ ಅದಕ್ಕೆ ಅದೊಂಥರ ಸರ್ಪ್ರೈಸ್ ಥರ ಇಟ್ಟಿದ್ದೀವಿ. ಸೊ ಎನಿ ಟೈಮಲ್ಲಿ 2 kg ಫ್ರೂಟ್ ಕೊಡ್ತೀವಿ. ಜಾಸ್ತಿ ವಾಟರ್ ಮಿಲನ್ ಕೊಡ್ತೀವಿ, ಯಾಕಂದ್ರೆ ಎಲ್ಲ ಕರಡಿನೂ ವಾಟರ್ ಮಿಲನ್ ತಿನ್ನುತ್ತೆ. ಬೇರೆ ಯಾವುದೇ ಫ್ರೂಟ್ ತೊಗೊಳ್ಳಿ, ಕೆಲವೊಂದು ತಿನ್ನತ್ತೆ, ಕೆಲವೊಂದು ತಿನ್ನಲ್ಲ. ಮಸ್ಕ್ ಮಿಲನ್ನು, ವಾಟರ್ ಮಿಲನ್ನು, ಸನ್ ಮಿಲನ್ನು ಇದೆಲ್ಲ ಎಲ್ಲ ಕರಡಿನೂ ತಿನ್ನುತ್ತೆ. ಅವರು ಇದರಲ್ಲೇ ಗೊತ್ತಾಗುತ್ತೆ. ಈಗ ತಿನ್ನಲ್ಲ ಅವರು. ಈಗ ಇದು ಅಂಕುರ್ ಅಂತ ಇದೆ ಚಿತ್ರಕೂಟದಲ್ಲಿ, ಅವ್ನ ಆ್ಯಪಲ್ ಅಂದರೆ ತುಂಬ ಇಷ್ಟ. ಆ್ಯಪಲ್ ಹಾಕಿದ್ರೆ ಅವನೆಲ್ಲ ನೀಟಾಗಿ ತಿನ್ಕೊಂಡ್ಬಿಡ್ತಾನೆ. ಆ ಥರ ಒಂದು ಫ್ರೂಟಲ್ಲೇ ಕರಡಿ ನಮ್ಗೆ ಗೊತ್ತಿರುತ್ತೆ. ಅದು ಇಲ್ಲಿ ಪಂಚಾವಟಿದೆ ನನ್ಗೆ ಗೊತ್ತಿರುತ್ತೆ, ಎಲ್ಲ ವಾಟರ್ ಮಿಲ್ ತಿಂತಾವೆ. ಟೇಸ್ಟ್ ಎಲ್ಲ ಅವ್ರು ಹೋಗುತ್ತೆ. ನಾನು ಆ್ಯಪಲ್ ಅಂದರೆ ಅಂಕುರಿಗೆ ಮಾತ್ರ ಹಾಕ್ತೀನಿ, ಅವ್ನು ಮಾತ್ರ ತಿಂತಾರೆ, ಬೇರೆ ತಿನ್ನಲ್ಲ. ವಾಟರ್ ಮಿಲನ್ ಅಂದರೆ ಎಲ್ಲರೂ ತಿಂತಾರೆ. ಪಪೀತಾ ತಿನ್ನುತ್ತೆ, ಆಮೇಲೆ ಎಲ್ಲ ಇದು ಕರ್ಬೂಜ ಎಲ್ಲ ಹಾಕ್ತೀವಿ. ಏನೇನು ಸೀಸನ್ ಎಲ್ಲ ಬರುತ್ತೆ, ನಾವು ಎಲ್ಲ ಅವ್ರಿಗೂ ಮರದ ಮೇಲೆ ಎಲ್ಲ ಇಡ್ತೀವಿ. ಹತ್ತಿ ಸ್ವಲ್ಪ ಇದು ಮಾಡ್ಬೇಕಲ್ಲ ಅವ್ರಿಗೆಲ್ಲ. ಹಾಂ, ಮರದ ಮೇಲೆ ಎಲ್ಲ ಹಾಕ್ಬಿಟ್ಟು ಬಂದ್ಬಿಡ್ತೀವಿ. ಇವ್ರು ಹುಡ್ಕೊಂಡು ತಿಂತಾ ಇರ್ತಾರೆ. ಈ ಥರ ಎಲ್ಲ ಮಾಡ್ತೀವಿ. ನಾನು ಅಟೆಂಡೆನ್ಸ್ ಬಗ್ಗೆ ಹೇಳ್ದೆ ಅಲ್ಲ, ಸೊ ಅಟೆಂಡೆನ್ಸ್ ಊಟ ಮಾಡೋದು ತುಂಬ ಅಟೆಂಡೆನ್ಸ್ ತೊಗೊತೀವಿ ನಾವು. ಎವ್ರಿ ಡೇ ಬರಬೇಕು, ಊಟ ಮಾಡಬೇಕು. ಮಾಡಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗಿದೆ ಕರಡಿಗೆ ಅಂತ. ಸೊ ಅದಕ್ಕೂ ಗೊತ್ತಾಗಿದೆ, ಕರಡಿಗೂ ಗೊತ್ತಾಗಿದೆ ಇದು ಅಟೆಂಡೆನ್ಸ್ ಅನ್ನೋದು ಕೀಪರ್ಗೆ ತುಂಬ ಇಂಪಾರ್ಟೆಂಟ್ ಅಂತ. ಸೊ ಕೆಲವೊಂದು ಇಂಟೆಲಿಜೆಂಟ್ ಕರಡಿ ಇದೆ, ಅದು ಕೀಪರ್ನ ಬ್ಲ್ಯಾಕ್ ಮೇಲ್ ಮಾಡುತ್ತೆ. ಸೊ ಹನಿ ಅನ್ನೋದು ಫಸ್ಟೇ ಹಾಕ್ತೀವಿ ನಾವು, ಜೇನುತುಪ್ಪ ಫಸ್ಟ್ ತಟ್ಟೆಗೆ ಹಾಕೋದೇ ಜೇನುತುಪ್ಪ. ಆದರೂ ಕೆಲವೊಂದು ಕರಡಿ ಏನು ಮಾಡುತ್ತೆ ಅಂದರೆ ಒಂದು ಸಿಪ್ ತೊಗೊಳತ್ತೆ, ಸೈಲೆಂಟ್ ಆಗ್ಬಿಡುತ್ತೆ, ಸುಮ್ಮನೆ ಕೀಪರ್ ನೋಡ್ತಾ ಇರುತ್ತೆ. ಇವ್ರು ಮತ್ತೆ ಒಂದು ಅರ್ಧ ಮಗ್ಗು ಫುಲ್ ಮಗ್ಗು ಹನಿ ತಗೊಂಬಂದು ಅದು ಕಣ್ಣು ಮುಂದೆನೆ ಹಾಕ್ಬೇಕು, ಅವಾಗೇ ಮುಟ್ಟತ್ತೆ ಮತ್ತೆ ಊಟ. ಮಕ್ಕಳು ಮಾಡ್ದಂಗೆ ಆ ಥರ ಸೊ ಬ್ಲ್ಯಾಕ್ ಮೇಲೂ ಮಾಡುತ್ತೆ ನಮ್ಮನ್ನ ಅದು ಸ್ವಲ್ಪ. ಸೊ ಅದೆಲ್ಲ ಅಭ್ಯಾಸ ಆಗಿರುತ್ತೆ ಇವ್ರಿಗೆಲ್ಲ. ಅವ್ರೇನು ಮಾಡ್ತಾರೆ, ಸ್ವಲ್ಪ ನೀರು ಆ್ಯಡ್ ಮಾಡ್ಬಿಡ್ತಾರೆ ಅದಕ್ಕೆ. ತುಂಬ ಹನಿ ಕೊಟ್ರು ಅದಕ್ಕೂ ಹೆಲ್ತ್ಗೆ ಒಳ್ಳೇದಲ್ಲ, ಒಬಿಸಿಟಿ ಆಗುತ್ತೆ, ಇಲ್ಲ ಏನಂತಾರೆ ಡಯಾಬಿಟಿಸ್ ಆಗ್ಬೋದು ಚಾನ್ಸ್ ಇದೆ. ಸೊ ಈ ಥರ ಕರಡಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಕೊಡ್ತಾರೆ. ಕರಡಿಗೆ ಡಯಾಬಿಟಿಸ್ ಆಗ್ಬೋದು, ಇವಾಗವರೆಗೆ ಆಗಿಲ್ಲ, ಆಗ್ಬೋದು. ಬಟ್ ಬರ್ತದೆ, ಓವರ್ ವೇಟ್ ಆಗುತ್ತೆ ಒಂದೊಂದ್ಸಲ. ಇಲ್ಲಿ ಯಾವತ್ತೂ ಆಗಿಲ್ಲ, ಬನ್ನೇಘಟ್ಟಲ್ಲಿ ನಾನು ನೋಡಿಲ್ಲ. ಬಟ್ ಕೆಲವೊಂದು ಕಡೆ ಎಲ್ಲ ಓವರ್ ವೇಟ್ 140-200 ಕಿಲೋಸ್ವರೆಗೂ ಹೋದರೆ ಅದಕ್ಕೂ ಜಾಯಿಂಟ್ಸ್ ಪ್ರಾಬ್ಲಮ್ ಎಲ್ಲ ಆಗುತ್ತೆ, ನಡೆಯೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಪ್ರಾಪರ್ ಡೈಟ್ ಇಲ್ಲಿ ಡಿಸೈನ್ ಮಾಡಿರೋದು, ರಿಸರ್ಚ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಕರಡಿಗೆ ಎಷ್ಟು ಕ್ಯಾಲರೀಸ್ ಬೇಕು, ಪ್ಲಸ್ ನೀವು ನೋಡಿ ನಾವು ಕೊಡೋದನ್ನು 2 ಮಿಲೆಟ್ಸೇ ಕೊಡ್ತೀವಿ. ಬೆಳಗ್ಗೆ ರಾಗಿ, ಸಾಯಂಕಾಲ ಜವಾರ್, ಸೊ ಜೋಳ, ಎರಡೂ ಮಿಲೆಟಲ್ಲಿ ತುಂಬ ಫೈಬರ್ ಇರುತ್ತೆ. ಸೊ ಅದ್ರ ಹೊಟ್ಟೆಯಲ್ಲಿ ಡೈಜೆಷನ್ಗೂ ಒಳ್ಳೆಯದು, ಸೊ ಗಟ್ ಬ್ಯಾಕ್ಟೀರಿಯಾಗೂ ಒಳ್ಳೆಯದು. ಸೊ ಆ್ಯಕ್ಚುಲಿ ನೀವು ನೋಡಿಕೊಂಡ್ರೆ ನಮ್ಗೆ ಒಳ್ಳೆ ಡೈಟ್ ತಿನ್ನುತ್ತೆ ಕರಡಿ, ತುಂಬ ಹೆಲ್ತಿ ಡೈಟ್ ತಿನ್ನುತ್ತೆ. ಅಲ್ಲ, ನಾನು ಅರ್ಥ ಮಾಡ್ಕೊಂಡಿದ್ದು, ಈಗ ನಿಮ್ಮಲ್ಲಿ 61 ಕರಡಿ ಇದೆ, ಪ್ರತಿದಿನ 1-2 kg ಹಣ್ಣು ಅಂತಂದರೆ 120 kg ಹಣ್ಣು ಬೇಕು ನಿಮಗೆ. 140 kg ಬರುತ್ತೆ ಡೈಲಿ. ಸೊ ಟಿಲ್ 140-160 kg ಬರುತ್ತೆ ಹಣ್ಣು ಡೈಲಿ. ಅಷ್ಟೊಂದು ಸೋರ್ಸ್ ಮಾಡೋದು. ಒಂದೊಂದು ಕರಡಿ ಜಾಸ್ತಿ ತಿನ್ನುತ್ತೆ. ಸೊ ಡೈಲಿ ಅದಕ್ಕೊಂದು ವೆಂಡರ್ ಇದ್ದಾರೆ, ಡೈಲಿ ಅದನ್ನು ಡ್ರಾಪ್ ಮಾಡ್ತಾರೆ. 150 kg ಹಣ್ಣು ಬೇಕು. 150 kg ಮಿನಿಮಮ್ ಬೇಕು ನಮಗೆ ಹಣ್ಣು. ಸೊ ಕೆಲವೊಬ್ರು ರೈತರು ಇದ್ದಾರೆ, ಅವರು ಫ್ರೀಯಾಗಿ ಕೊಡ್ತಾರೆ, ಅದನ್ನು ತುಂಬ ಕಮ್ಮಿನೇ. ನಾರ್ಮಲಿ ವೆಂಡರ್ ಇದ್ದಾರೆ, ವೆಂಡರು ತೊಗೊಂಬಂದು ಡೈಲಿ ಡೆಲಿವರ್ ಮಾಡ್ತಾರೆ. ಅಂದರೆ ದೊಡ್ಡ ಖರ್ಚಿನ ಬಾಬು. ಹಾಂ, ತುಂಬ ಖರ್ಚು. ನೀವೊಂದು ಲ್ಯಾಬ್ರೇಟರ್ ಮನೇಲಿ ಇದ್ರೇ ತಿಂಗಳಿಗೆ ಚೆನ್ನಾಗಿ ನೋಡ್ಕೊಂಡ್ರೆ 10,000-15,000 ಆಗುತ್ತೆ ಒಂದು ನಾಯಿ ಸಾಕೋಕ್ಕೆ. ನಾಯಿ ಎಷ್ಟಿರುತ್ತೆ, 40 kg ಇರುತ್ತೆ. ಸೊ ಕರಡಿ ಈಸ್ ಆಲ್ಮೋಸ್ಟ್ 100 kilos. ಸೊ ಆ್ಯಂಡ್ ಕೆಲವೊಂದು TB ಇದೆ, ಬೇರೆ ಇಶ್ಯೂಸ್ ಇದೆ. ಸೊ ಖರ್ಚಾಗುತ್ತೆ, ತುಂಬ ಖರ್ಚು. ನೋಬಲ್ ಕಾಸ್. ಸೊ ನಮ್ಮಿಂದ ಅದಕ್ಕೆ ತೊಂದರೆ ಆಗಿದೆ ಸ್ಟಾರ್ಟಿಂಗಲ್ಲಿ. ಸೊ ಅದು ಪೀಸ್ಫುಲ್ಲಾಗಿ ಬದುಕೋಕ್ಕೆ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ದಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನಾವು ಅದನ್ನು ಫ್ರೀಯಾಗಿರೋದನ್ನು ತೊಗೊಂಬಂದು ಹಲ್ ಮುರಿದಾಕಿ ನಾವು ಅದನ್ನು ಇದೆಲ್ಲ ಮಾಡಿದ್ದೀವಿ. ಸೊ ಆಸ್ ಹ್ಯೂಮನ್ಸ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ದಟ್ ವಿ ಟೇಕ್ ಕೇರ್ ಆಫ್ ದೆಮ್. ಇದು ಒಂದು NGO. ನೀವು ಇದಕ್ಕೆ ಆರ್ಥಿಕವಾಗಿ ಸಹಾಯ ಮಾಡ್ಬೋದು, ಹಣಕಾಸನ್ನು ಹೇಗೆ ಇವ್ರಿಗೆ ದಾನ ಮಾಡ್ಬೋದು, ಡೊನೇಟ್ ಮಾಡ್ಬೋದು ಅಂತ ಹೇಳಿ ಲಿಂಕ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇವೆ, ನೀವು ಗಮನಿಸ್ಬೋದು. ಇಲ್ಲ wildlifesos.org ವೆಬ್ಸೈಟ್ ಕೂಡ ವಿಸಿಟ್ ಮಾಡಿ.